ಪೊಲೀಸ್ ಎದುರುಗಡೆ ಗಲ್ಲಪಟ್ಟು ಇವತ್ತು 12 ಗಂಟೆಗೆ ತಗೊಂಡು ಮಾಡಿಬಿಟ್ಟವೆ. ನಾವು ಆವಾಗ ತಾನೇ ಹೋಗಿ ಮುಳ್ಕೊಂಡ್ವಿ. ಇವೆಲ್ಲ ಬೇಕಾಗಿತ್ತೇನಪ್ಪ ಇವ ದೂರನ್ನ ಯಾರೂ ಸ್ವೀಕರಿಸಲ್ಲ. ಇಡೀ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಇಲ್ಲ. ಒಂದು ಯಾರು ಕೇಳ್ತಾರೋ ಯಾರು ಮಾಡ್ತಾರೋ ಅವ್ರಿಗೆ ಹೋಗ್ಬಿಟ್ಟು ರೇಪ್ ಕೇಸ್ ಅಂತ ಮಾಡಿಸೋದು ಅಂತ. ಈ ತೆರವುಗೊಳಿಸಿ ನಮ್ಮ ಅಂಬೇಡ್ಕರ್ ಭವನಕ್ಕೆ ಜಾಗ ಮಾಡಿ ಮೀಸಲಿಡ್ಬೇಕಂತ ಅಂದ್ಬಿಟ್ಟು ನಾವು ಧರಣಿ ಮಾಡ್ತಾರೆ. ನಮ್ಗೆ ನ್ಯಾಯ ಬೇಕು. ಪೊಲೀಸ್ ಇಲಾಖೆಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ದೂರನ್ನ ಯಾರೂ ಸ್ವೀಕರಿಸಲ್ಲ. ಇಡೀ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಇಲ್ಲ. ಒಂದು NCR ಕೊಡ್ರಿ ಅಂದ್ರೂ ಕೊಡಲ್ಲ. ನೀವು ನಡ್ರಿ ಬರ್ತೀವಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದು ಇದು ಮಾಡಿಲ್ಲ. ನಾವು ತಗೊಂಡು ಕೊಟ್ಟ ಕೇಸನ್ನ ಫೈಲು ಮಾಡಲ್ಲ, ತಗೊಳೋದಿಲ್ಲ ಪೊಲೀಸ್ ಇಲಾಖೆ ಹೊಸಕೋಟೆನಲ್ಲಿ. ನಮ್ಗೆ ರಕ್ಷಣೆನೇ ಇಲ್ಲ ಹೊಸಕೋಟೆ ಸ್ಟೇಷನಲ್ಲಿ. ಅವರು ಯಾರಾದರೂ ಇಲ್ಲಿ ಬಂದು ಮೊನ್ನೆ ನಾವು ಇದೆಲ್ಲ ಸಂತಟ್ ಮಾಡಿ ಇದನ್ನ ಯಾಕೆ ಅಂತ ಕೇಳಕ್ಕೆ ಬಂದಾಗ ಈ ಊರಿನ ಮುಖಂಡರು ಯಾರೂ ಬಂದೇ ಇಲ್ಲ. ಬೇರೆಯವ್ರು ಯಾರು ಬಂದರೆ ನಮ್ಮ ಪರಿಶಿಷ್ಟ ಜನಾಂಗದವ್ರು ಮಾತ್ರ ನಾವೆಲ್ಲ ಇಲ್ಲಿ ಕೇಳ್ತಾ ಇದ್ದಿದ್ದು. ಕೇಳಿದ್ದಕ್ಕೆ ಬೇರೆಯವ್ರದ್ದು ಇದ್ರ ಮೇಲೆ ಹೋಗ್ಬಿಟ್ಟು FIR ಮಾಡಿಸಿದ್ದಾರೆ. ನನ್ನ ರೇಪ್ ಕೇಸು ಅದು ಇದು ಅಂತ ಯಾರು ಕೇಳ್ತಾರೋ ಯಾರು ಮಾಡ್ತಾರೋ ಅವ್ರಿಗೆ ಹೋಗ್ಬಿಟ್ಟು ರೇಪ್ ಕೇಸ್ ಅಂತ ಮಾಡಿಸೋದು ಕಂಪ್ಲೇಂಟ್. ಅವ್ರು ಕೇಳಿದರೆ ಪೊಲೀಸರು ಯಾಕಂದ್ರೆ ನೀವು 4 ಗೋಡೆ ಮಧ್ಯದಲ್ಲಿ ನೋಡಿದ್ದೀರಾ ಆಗಿರುತ್ತೆ. ನೀವ್ಯಾರು ಅದನ್ನೆಲ್ಲ ಊರವರೆಲ್ಲ ಬಂದು ಹೇಳೋದಕ್ಕೆ ಅಂದ್ರೆ ನಮ್ಮನ್ನೇ ಬೆದರಿಸಿ ಕಳಿಸ್ತಾರೆ. ಪೊಲೀಸ್ ಇಲಾಖೆನ ಹೊಸಕೋಟೆ ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆನೇ ಇಲ್ಲ ಸರ್. ನಾವು ಹೋದರೆ ನೀವು 4 ಗೋಡೆ ಮಧ್ಯದಲ್ಲಿರೋದು ನೋಡಿದ್ದೀರಾ ಆಗಿರ್ಬೋದು, ನೀವು ಯಾರು ಹೇಳೋದಕ್ಕೆ ಅಂತ ಹೇಳ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟರೆ ನಡ್ರಿ ಬರ್ತೀನಿ ನೋಡೋಣ ನಡ್ರಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿದ್ದು ಕಂಪ್ಲೇಂಟ್ ಮಾತ್ರ ಎಲ್ಲ ತಗೊಂತಾರೆ. ನಮ್ಮ ಊರಿನವ್ರಿಗೆ ರಕ್ಷಣೆನೇ ಇಲ್ಲ ಇಲ್ಲಿ. ಅವ್ರು ರಕ್ಷಣೆ ಕೊಡ್ಬೋದು, ನಮ್ಮ ರಕ್ಷಣೆ ಕೊಡ್ಬೋದು. ಅವ್ರು ಏನು ಹೇಳಿದ್ರು ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ರಾತ್ರಿ ಬರ್ತಾರೆ ನೋಡಿ. ಈಗ ಬಂದು ಅವರೇ ಹೇಳಿಕೆ ಕೊಟ್ಟು ಯಾರೂ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅವರೇ ಇಡಿಸ್ಬಿಟ್ಟು ಹೋಗಿದ್ದಾರೆ. ಈಗ ನಮ್ಮ ಹತ್ರ ರೆಕಾರ್ಡ್ ಇದೆ, ವಿಡಿಯೋ ಇದೆ. PDO ಅಧಿಕಾರಿಗಳು ಬಂದು ಎಲ್ಲ ಹೇಳ್ಬಿಟ್ಟು ಊರ ಸಮ್ಮುಖ ಯಾರಾದರೂ ಎಲ್ಲ ಇದ್ದ ದೊಡ್ಡ ಮುಖಂಡರು ಎಲ್ಲ ಇದ್ದಾರೆ, ಊರ ಮುಖಂಡರುಗಳು. ಅವ್ರ ಸಮ್ಮುಖದಲ್ಲೇ ಸ್ಥಳ ಮಾಜೂರು ಪರಿಶೀಲನೆ ಮಾಡಿರೋದು. ಆದ್ರೂ ನಮ್ಗೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಇಲ್ಲ. ಅವರೇ ತಂದು ಇದು ಮಾಡ್ತಾಯಿದ್ದಾರೆ. ನಮಗೇನು ಕಂಟೈನರ್ ತೆರವುಗೊಳಿಸ್ಬಿಟ್ಟು ಅವ್ರು ಎಲ್ಲಾದರೂ ಇಟ್ಕೊಂಡು ನಮ್ಗೇನು ಬೇಕಾಗಿಲ್ಲ. ಕಂಟೈನರ್ ತೆರವುಗೊಳಿಸ್ಬಿಟ್ಟು ನಮ್ಗೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಜಾಗ ನಮ್ಗೆ ಕೊಡ್ಬೇಕಂತ ನಮ್ಮ ಹೋರಾಟ. ಇದೇ ಗ್ರಾಮಸ್ಥರು ನಾವು ಹುಟ್ಟಿದಾಗಿಂದು ಇದೇ ಗ್ರಾಮಸ್ಥರು. ನಮ್ಗೆ 48 ವರ್ಷದಿಂದಲೂ ಇದೇ ಊರಲ್ಲೇ ಇದ್ದೀನಿ. ಸರ್ವೆ ನಂಬರ್ 14ರಲ್ಲಿ ಅದು ಸರ್ಕಾರಿ ಜಾಗ. ಅದರಲ್ಲಿ 17 ಗುಂಟೆ ಈಗಾಗಲೇ ಇದೆ, ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಇಲ್ಲಿನ ದಲಿತ ಸಮಾಜ ಅಂಬೇಡ್ಕರ್ ಅವರ ಭವನಕ್ಕೆ ಜಾಗ ಬೇಕು ಅಂತೇಳಿ ಅದನ್ನು ಇದುವರೆಗೂ ಕೂಡ ಅಲ್ಲಿ ಒಂದು ನಾಮಫಲಕವನ್ನು ಹಾಕ್ಕೊಂಡು ಸುಮಾರು ವರ್ಷಗಳಿಂದ ಅದನ್ನು ಉಳಿಸ್ಕೊಂಡೇ ಬರುತ್ತಿದೆ. ಆದರೆ ಇತ್ತೀಚೆಗೆ ಇದೇ ಗ್ರಾಮದ ಸವರ್ಣ ಜಾತಿಗೆ ಸೇರಿದ ಆಶಾ ಗೋವರ್ಧನ್ ಅಂತಕ್ಕಂಥ ವ್ಯಕ್ತಿಗಳು ರಾತ್ರೋರಾತ್ರಿ ನೋಡಿದ್ರೆ ಇಲ್ಲೊಂದು ಕಂಟೈನರನ್ನು ತಂದಿಟ್ಟು ಈ ಜಾಗವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಅಂದರೆ ಆಕ್ರಮಿಸಿಕೊಂಡು ಈ ಅಂಬೇಡ್ಕರ್ ಭವನ ಜಾಗವನ್ನು ಕಬಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಕುಮ್ಮಕ್ಕಾಗಿ ಈ ಹಿಂದಿನ PDO ಈ ಹಿಂದೆ ಇದ್ದಂಥ ಚೆನ್ನಪ್ಪ ಅಂತಕ್ಕಂಥ ಒಬ್ಬ PDO ಅವ್ರ ಜಾತಿಗೆ ಸೇರಿದಂಥವ್ರು. ಅವರು ಜಾತಿಯ ಒಂದು ಕಾರಣಕ್ಕೋಸ್ಕರ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಯಾವ ಅಧಿಕಾರಿ ಇವತ್ತು ಜನಾಂಗಗಳ ನಡುವೆ ದ್ವೇಷವನ್ನು ಬಿತ್ತಿ ಈ ಒಂದು ಜಾಗವನ್ನು ಸರ್ಕಾರಿ ಜಾಗವನ್ನು ಆತನಿಗೆ ಮಾಡಿಕೊಡೋದಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಇದು ಕಂದಾಯ ಇಲಾಖೆಗೆ ಸೇರಿದಂಥ ಜಾಗ. ಒಬ್ಬ ರೆವಿನ್ಯೂ ಇಲಾಖೆಗೆ ಸೇರಿದಂಥ ಜಾಗವನ್ನು ಒಬ್ಬ ಪಂಚಾಯತಿ ಅಧಿಕಾರಿ ಯಾವುದೇ ಕಾರಣಕ್ಕೂ ಮಾಡಿಕೊಡೋದಕ್ಕೆ ಅವರಿಗೆ ಅವಕಾಶಗಳಿರೋದಿಲ್ಲ. ಆದರೂ ಕೂಡ ಇಲ್ಲಿ ಅವರು ಮನೆಯನ್ನು ಕೂಡ ಕಟ್ಟಲಿಲ್ಲ, ಖಾಲಿ ನಿವೇಶನಕ್ಕೆ ಅದು ಗುಂಡುತೋಪಾಗಿದ್ದರೂ ಕೂಡ ಆ ಜಾಗವನ್ನು ಅವ್ರಿಗೆ ಮಾಡಿಕೊಟ್ಟಿರೋದು ಅಪರಾಧ. ಅವ್ರ ಮೇಲೆ ಕೂಡ ಶಿಸ್ತು ಕ್ರಮ ಆಗಬೇಕು. ಮೇಲಾಧಿಕಾರಿಗಳು ಸರ್ಕಾರ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಇಂಥ ಅಧಿಕಾರಿಗಳು ಇವತ್ತು ಸಮಾಜದಲ್ಲೇ ಅಶಾಂತಿಯನ್ನು ಕರಡುವ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಮತ್ತು ಈ ತಾಲೂಕು ಆಡಳಿತದಲ್ಲಿ ಭಿನ್ನಾಹ್ವಾನ ಮಾಡ್ತಾನೆ. ಮಾನ್ಯ ತಹಸೀಲ್ದಾರ್ ಅವರು ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಕಂಟೈನರನ್ನು ತೆರವುಗೊಳಿಸಬೇಕು. ಅದು ಅವ್ರಿಗೆ ಸೇರಿದಂಥ ಜಾಗ, ಸರ್ಕಾರಿ ಜಾಗ ಮತ್ತು ಸರ್ವೆ ನಂಬರ್ ಜಾಗ ತಹಸೀಲ್ದಾರ್ ಅವರ ಅಂಡರ್ಗೆ ಬರುತ್ತೆ. ಅವರು ಈ ಬಿಕ್ಕಟ್ಟನ್ನು ಬಗೆಹರಿಸಿ ಕಂಟೈನರನ್ನು ಕೂಡಲೇ ತೆರವುಗೊಳಿಸಬೇಕು. ತೆರವುಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಕಾಯ್ದಿರಿಸಿದಂಥ ಜಾಗವನ್ನು ಸರ್ಕಾರದ ಲೆವೆಲಲ್ಲಿ ಮಂಜೂರು ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಹಾಗೇನಾದರೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದರೆ ನಾವು ದಲಿತ ಚಳುವಳಿಗಳು ಬೃಹತ್ತಾದಂಥ ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ. ಅದನ್ನು ಮಾಡಿ ತೋರಿಸ್ತೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ
ಮಾನ್ಯ ಶಾಸಕರು ಕೂಡ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ಗಳನ್ನು ಪಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಆದರೆ ಇಂಥ ಬಿಕ್ಕಟ್ಟುಗಳು ಬಂದಾಗ ಶಾಸಕರು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಜನರ ಮೂಲ ಉದ್ದೇಶಗಳೇನಿದ್ದಾವೆ, ಬಹು ಸಂಖ್ಯಾತರ ಒಂದು ಆಶೋತ್ತರಗಳಿಗೆ ಬೆಲೆ ಕೊಡಬೇಕಾಗಿದ್ದುದು ಶಾಸಕರ ಕರ್ತವ್ಯ. ಅದರಿಂದ ಯಾವುದೋ ಒಬ್ಬ ಬಲಾಢ್ಯ ವ್ಯಕ್ತಿಗೆ ಅಥವಾ ಬಲಾಢ್ಯ ಜಾತಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಸರಿಯಲ್ಲ. ಆ ನಿಟ್ಟಿನಲ್ಲಿ ಏನಾದರೂ ಆದರೆ ನಾವು ಕೂಡ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ಸ್ವತ್ತನ್ನು ಅಂಬೇಡ್ಕರ್ ಭವನಕ್ಕೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ಯಾವ ಹಂತದಲ್ಲಾದರೂ ಸರಿ, ಕೋರ್ಟಲ್ಲಾದರೂ ಸರಿ ಅಥವಾ ಹೋರಾಟದ ಅಧಿಕಾರಿಗಳ ಮುಂದೆ ಹೋರಾಟದಲ್ಲಾದರೂ ಸರಿ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ಇದನ್ನ ಉಳಿಸ್ಕೊಳ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಇಲ್ಲಿರ್ತಕ್ಕಂಥ ನನ್ನ ತಾಯಿಯಂದರು ಆಗಲಿಂದ ನೋಡಿದ್ದು ನಾನು ವಿಡಿಯೋಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಹರಿದಾಡ್ತಿದ್ದೆ. ನನ್ನ ತಾಯಿಯಂದರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಹ್ಯಾಂಡಿಕ್ಯಾಪ್ ನಮ್ಮ ಸಹೋದರ ಆ ಮನೆ ಹತ್ರ ಹೋದರೆ ಪೊಲೀಸ್ನವರು ಅವರನ್ನು ಅಡ್ಡಿಪಡಿಸ್ತಕ್ಕಂಥದ್ದು. ಆಕೆ ಯಾರೋ ಆಶಾ ಅಂತಕ್ಕಂಥ ಮೇಲ್ವರ್ಗದ ಒಬ್ಬ ಹೆಣ್ಣುಮಗಳು ಆತನ ಕುತ್ತಿಗೆ ಪಟ್ಟೆಯನ್ನು ಹಿಡ್ಕೊಂಬಂದು ಆಚೆ ತಳ್ತಾಳೆ. ಈ ಒಬ್ಬ ದಲಿತನನ್ನು ಈ ರೀತಿ ಎಳೆದು ಅವಮಾನ ಮಾಡೋದಿದೆಯಲ್ಲ, ಅದು ಅಟ್ರಾಸಿಟಿಗೆ ಬರುತ್ತೆ. ನಾನು DYSP ಅಲ್ಲಿ ಭಿನ್ನವನ್ನು ಮಾಡ್ತೀವಿ, ಈತನ ಕೊಡ್ತಕ್ಕಂಥ ದೂರನ್ನು ತಗೊಂಡು ಅಟ್ರಾಸಿಟಿ ದಾಖಲೆ ಮಾಡಬೇಕು ಆಕೆ ಮೇಲೆ. ಅದು ಫರ್ದರ್ ಇನ್ವೆಸ್ಟಿಗೇಷನ್ ಆಮೇಲೆ. ಅಟ್ರಾಸಿಟಿನೇ ಅವ್ರು ದಾಖಲೆ ಮಾಡಲೇ DRCಗೆ ನಾವು ಹೋಗೋಕೆ ರೆಡಿ ಇದ್ದೀವಿ. ಅದರಿಂದ ಈ ಕೂಡಲೇ ಅದು ಆಗಬೇಕು. ಅದಾಗದ್ರೆ ಹೋದರೆ ನಾವು ಕೂಡ ಈ ತಾಲೂಕು ಆಡಳಿತದ ವಿರುದ್ಧ ಒಂದು ದಲಿತರನ್ನೆಲ್ಲ ಒಗ್ಗೂಡಿಸಿ ಒಂದು ಬೃಹತ್ತಾದಂಥ ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ. ಈ ನಿಟ್ಟಿನಲ್ಲಿ ಈ ನಮ್ಮ ಗ್ರಾಮದ ದಲಿತರಿಗೆ ಇವತ್ತು ರಕ್ಷಣೆಯಾಗಿ ದಲಿತ ಸಂಘರ್ಷ ಸಮಿತಿಗಳು ಇರ್ತವೆ. ದಲಿತ ಚಳುವಳಿಗಳು ಇನ್ನೂ ಜೀವಂತವಾಗಿದ್ದಾವೆ. ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ಇರ್ತೀವಿ. ನೀವೆಲ್ಲರೂ